ಕಾಂಗ್ರೆಸ್ ಶಾಸಕ ಡೆಪ್ಯೂಟಿ ಸ್ಪೀಕರ್ಗೆ ಘೇರಾವ್ ಹಾಕಲಾಗಿದೆ. ಶಾಸಕ ರುದ್ರಪ್ಪ ಲಮಾಣಿಗೆ ಮುಸ್ಲಿಮರು ತರಾಟೆ ತೆಗೆದುಕೊಂಡಿದ್ದಾರೆ. ಚರಂಡಿ ಇಲ್ಲ, ರೋಡ್ ಇಲ್ಲ ಅಂತ ಅಡ್ಡಗಟ್ಟಿ ಕ್ಲಾಸ್ ತಗೊಂಡಿದ್ದಾರೆ. ಶಾಸಕ ರುದ್ರಪ್ಪ ಲಮಾಣಿಗೆ ಘೇರಾವ್ ಹಾಕಿದ್ದಾರೆ. ಚರಂಡಿ ಇಲ್ಲ, ರೋಡ್ ಇಲ್ಲ ಅಂತ ಅಡ್ಡಗಟ್ಟಿ ತರಾಟೆ ತೆಗೆದುಕೊಂಡಿರುವಂತಹ ಘಟನೆ ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ಸಮಾಧಾನ ಪಡಿಸೋದಕ್ಕೆ ಮುಂದಾದ್ರೂ ಕೂಡ ಜನ ಕೇಳಿಲ್ಲ. ನಮ್ಮ ಅಳಲು ಕೇಳಿ ಸಾರ್, ಹೋಗಬೇಡಿ ಅಂತ ಬೇಡ್ಕೊಂಡಿದ್ದಾರೆ ಜನ. ನಮ್ಮ ಊರಿನ ಪಂಚಾಯಿತಿಯಲ್ಲಿ ದುರಾಡಳಿತ ಹೆಚ್ಚಾಗಿದೆ, ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ನೀವು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿದ್ದಾರೆ. ದಯವಿಟ್ಟು ಇಳಿ ಸರ್. ಅಲ್ರಿ ಇಳಿರಿ ಸರ್. ಒಂದೇ ನಿಮಿಷ ತಡ್ರಿ. ರಮೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಮೇಶ್, ಶಾಸಕರನ್ನ ಅಡ್ಡ ಹಾಕಿ ಸಮಸ್ಯೆಗಳ ಬಗ್ಗೆ ಕೇಳಿ ಅಂತೇಳಿ ಬೇಡ್ಕೊಂಡಿದ್ದಾರೆ ಜನ, ಸಿಟ್ಟು ಹೊರಗೆ ಹಾಕಿದ್ದಾರೆ. ಏನೆಲ್ಲ ನಡೀತು ಅಲ್ಲಿ? ನಿನ್ನೆ ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ತಾಲೂಕಿನ ಕನವಳ್ಳಿ ಗ್ರಾಮದಲ್ಲಿ. ಏನು ರೊಚ್ಚಿ ಗೆದ್ದಿರುವಂತಹ, ಅದರಲ್ಲೂ ಕೂಡ ಏನಂತಂದ್ರೆ ವೋಟ್ ಬ್ಯಾಂಕಿನ ಒಂದು ಮತಗಳನ್ನ ಭದ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ನಿಗೆ ಮುಸ್ಲಿಂ ಸಮುದಾಯದ ಬಾಂಧವರು ನಿನ್ನೆ ಏನಂತಂದ್ರೆ ಚಿಮ್ಮಾರಿ ಹಾಕಿರುವಂತದ್ದು. ಅಲ್ಲಿ ಶಾಸಕರು ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿರ್ತಕ್ಕಂಥ ರುದ್ರಪ್ಪ ಲಮಾಣಿಯವರು ನಿನ್ನೆ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಆ ಒಂದು ಊರಿಗೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಅವರನ್ನು ಸುತ್ತುವರೆದಿರ್ತಕ್ಕಂಥ ಎಲ್ಲ ಸಮುದಾಯದ ಜನರಾಗಿರ್ಬೋದು, ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಹೆಚ್ಚಿನ ಒಂದು ಜನರು ಕೂಡ ಅಲ್ಲಿ ಭಾಗವಹಿಸಿರ್ತಾರೆ. ಕಾರಣ, ಅವರಿಗೆ ಒಂದು ಪ್ರಶ್ನೆಗಳನ್ನ, ಅವರ ಕಾರನ್ನ ತಡೆದು ಪ್ರಶ್ನೆಗಳನ್ನ ಹಾಕ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಅನೇಕ ರೀತಿಯ ಭ್ರಷ್ಟಾಚಾರಗಳಾಗಿದ್ದಾವೆ, ರಸ್ತೆಗಳು ಸರಿಯಾಗಿ ಆಗಿಲ್ಲ, ಹಾಗೆ ಚರಂಡಿಗಳು ಕೂಡ ಹಾಗೆ ಬಿದ್ದಿರುವಂತದ್ದು. ಸೊ ಇದರ ಒಂದು ಅಭಿವೃದ್ಧಿ ಆಗ್ಬೇಕಾಗಿರೋದು ಯಾವಾಗಿದೆ, ಜೊತೆಗೆ ಒಂದೇ ಕಾಮಗಾರಿಗಳಿಗೆ ಎರಡೆರಡು ಬಿಲ್ ಅನ್ನ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವವರು ಯಾರು? ನೀವು ನಮ್ಮ ಸಂಪರ್ಕಕ್ಕೆ ಸಿಗುವುದಿಲ್ಲ, ನಮ್ಮ ಕೈಗೆ ಸಿಗುವುದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಹಾಕಿದಾಗ ಅವರನ್ನ ಸಮಾಧಾನ ಪಡಿಸಲು ರುದ್ರಪ್ಪ ಲಮಾಣಿಯವರು ಹರಸಾಸವನ್ನ ಮಾಡ್ತಾರೆ. ಆದ್ರೆ ಅವರ ಮಾತಿಗೆ ಯಾವುದೇ ರೀತಿಯಲ್ಲಿ ಎಲ್ಲ ಒಂದು ಗ್ರಾಮಸ್ಥರು ಕೂಡ ಸೊಪ್ಪನ್ನ ಹಾಕುವುದಿಲ್ಲ. ಹೀಗಾಗಿ ಅವರ ಕಾರನ್ನ ಹಿಂಬಾಲಿಸ್ತಾರೆ. ಜೊತೆಗೆ ಅವರ ಕಾರಿನ ಮುಂಭಾಗ ಬಂದು ನೀವು ಹೇಗೆ ಇಲ್ಲಿಂದ ತೆರಳಿತಿರೋ ನಾವು ನೋಡ್ತೇವೆ ಅನ್ನುವಂತ ಒಂದು ಶೈಲಿಯಲ್ಲಿ ಅವರನ್ನ ತಡೆದು ನಿಲ್ಲಿಸ್ತಾರೆ. ಕೂಡಲೇ ಏನು ಅಂತಂದ್ರೆ ಅವರ ಗನ್ಮ್ಯಾನ್ಗಳು ಆಗಿರ್ಬೋದು ಮತ್ತು ಅವರ PAಗಳು ಬಂದು ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಂತರ ಸ್ವಲ್ಪ ಮಾತುಕತೆ ನಂತರ ನಾನು ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು ರುದ್ರಪ್ಪ ಲಮಾಣಿಯವರು ಅಲ್ಲಿಂದ ಕಿತ್ತಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ರಮೇಶ್.